ಓನ್ ಆಯ್ತಪ್ಪ, ಗಾಡಿ ಬೀಳ್ಸ್ಕೊಬಿಟ್ಟ ಎತ್ತೋ. ಅವಳು ಅವಾಗ್ಲಿಂದ ಅಳ್ತಿರ್ಲಿಲ್ಲ ನೋಡು, ನಾವು ನೋಡಿದ್ವಿ ಅಂತ ಅಳ್ತಾವಳೆ. ಅಮ್ಮ ಬಾ, ಆಟ ಸಾಮಾನು ತೊಗೊಂಬೋಗಪ್ಪು ಸಿರಿದು. ಬೇಡ ಬೇಡ, ಅವಳು ಒಬ್ಳೇ ಕುತ್ಕೊಳ್ಳಲ್ಲ. ಲೋ ಆ ಮಗಾಗ ಅಷ್ಟು ಕೆಲಸ ಹೇಳ್ತಿಯಲ್ಲ. ಹಾಂ ಅಲ್ಲೇ ಆಟಾಡಪ್ಪು, ಬೇಡ ಅಲ್ಲೆಲ್ಲ ಓಡಾಡಬೇಡ. ಸೊ ಹೋಗ್ಬಿಟ್ಟು ಬಂದ್ವಿ ದೇವಸ್ಥಾನಕ್ಕೆ. ಫುಲ್ ಸಾಕಾಗೋಯ್ತು ಇವತ್ತು ಬಿಸಿಲಲ್ಲಿ ಬೇರೆ ಓಡಾಡ್ಕೊಂಬಂದ್ವಲ್ಲ, ಅದಕ್ಕೂ ಏನೋ ಮನೆಗೆ ಬರೋ ಅಷ್ಟೊತ್ತಿಗೆ ಎಲ್ಲೋ ದೂರ ಊರಿಗೆ ಹೋಗ್ಬಿಟ್ಟು ಮನೆಗೆ ಬಂದಿದ್ದೀವಿ ಅನ್ನೋ ಥರ ಅನ್ನಿಸ್ಬಿಡ್ತು. ಆ್ಯಂಡ್ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಇವಾಗ ಮೇಲ್ಗಡೆ ಬಂದೆ. ಇಲ್ಲಿ ಜೀವನೆಲ್ಲ ಗೇಟಿಗೆ ಪೇಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಸುಮ್ಮನೆ ನಾವಿನ್ನೇನು ಮಾಡೋದು ಕೆಳಗಡೆ, ಹಾಗಾಗಿ ಮೇಲ್ಗಡೆ ಬಂದು ಹೀಗೆ ಕುತ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡಿರೋಣ ಅಂತ. ಇವತ್ತಾದರೂ ಕಂಪ್ಲೀಟ್ ಮಾಡಲಿ ಅಂತ ಹೋದ ವಾರ ಪೇಂಟ್ ತೊಗೊಂಬಂದರು, ಹೋದ ವಾರ ಮಾಡಲಿಲ್ಲ. ಈ ವಾರ ಇಟ್ಕೊಂಡವ್ರೆ, ಕಂಪ್ಲೀಟ್ ಮಾಡಲೇಬೇಕು, ಮಾಡ್ತಾರೆ ಅಷ್ಟೇ. ಯಾರಾದರೂ ಹೇಳ್ಬಿಟ್ಟು ಮಾಡಿಸೋಣ ಅಂದರೆ ಜಸ್ಟ್ ಅದೊಂದೇ ಒಂದು ಇದಕ್ಕೆ ಯಾರೂ ಬರೋಲ್ಲ. ನಾವೇ ಮಾಡಿದ್ರೆ ಎಷ್ಟೊತ್ತು ಬೇಗ ಬೇಗ ಮಾಡಿಬಿಡ್ಬೋದು. ಅದಕ್ಕಾಗಿ ಇವಾಗ ಅವರೇ ಪೇಂಟ್ ತೊಗೊಂಬಂದು ಮಾಡ್ತಾಯಿದ್ದಾರೆ. ಇಷ್ಟು ದಿನ ಆದಮೇಲೆ ಹತ್ತತ್ರ 1 ತಿಂಗಳಾಯಿತು ಅದನ್ನು ಹಾಕಿಸಿ, ಇವಾಗ ಪೇಂಟ್ ಮಾಡ್ತಾವ್ರೆ. ಇದು ನೋಡ್ರಿ ನನ್ನ ಮಕ್ಕಳು ಹೆಂಗೆ ಆಡ್ತಾವೆ. ಏನು ಆಡ್ತಾ ಇರೋದು ಸಿರಿ ಮನಿನ? ಈ ಸಿರಿಗೆ ನಾವೆಲ್ಲರೂ ಸಿರಿ ಅಂತೀವಿ. ನನ್ನ ಮಗ ಏನಂತ ಗೊತ್ತಾ, ಸಿ ಅನ್ನೋದು. ಬಿದೋಗ್ಬಿಡ್ತೈತಲ್ಲ ಮಗಳೇ. ಅಣ್ಣ ಬಿಟ್ಟೋಣ ಅಣ್ಣ. ಆಟಾಡು ನಾನು ಇಟ್ಕೋತೀನಿ, ಆಟಾಡು. ಸರಿ ಕೂಚು ಹಿಂಗೆ. ಅದೆಲ್ಲ ಬೇಡ ಅಪ್ಪು, ಸೈಕಲು ತೊಗೊಂಬರ್ತಾವ. ಅಣ್ಣದಿದ್ದು, ಅಣ್ಣ ಆಟಾಡ್ತಾ ಇದ್ದಿದ್ದು ನಿಂಗೂ ಬೇಕಾ? ಅಯ್ಯೋ ಇದು ಅದನ್ನೇ ಹಿಡ್ಕೊಂಡು ನಿಂತ್ಕೋತೈತೆ. ಅಪ್ಪ ಬೇಡ ಬಾ ಅಪ್ಪು, ಇದೊಂದೇ ಸಾಕು ಬಾ. ಅವಳೇನು ಆಟಾಡಲ್ಲ ನೋಡ್ರಿ, ಇಲ್ಲಿ ಹಿಡ್ಕೊಂಡು ನಿಂತಿರೋದ. ಶೂರಿ, ಶೂರಿ ಶಲ್ಲಾಕ್ಬೇಕು. ಬೇಡ, ಏನು ಶೆಲ್ಲು ಹಾಕ್ಬೇಡ. ಅಲ್ಲ ಇಲ್ಲಿ ಒಳಗೆ ಶೆಲ್ಲಿದ್ದ ಅಣ್ಣ ಜೊತೆ ಆಟ ಆಡ್ತಿದ್ದೆ. ಸ್ಲೋ ಆಗಿ ಅಪ್ಪು, ಸ್ಲೋ ಬಿದ್ದಿದ್ದೆ. ಫೋನು ನೋಡ್ಬೇಡ ಪ್ಲೀಸ್. ಹಿಂಗೆ ಅವೆಲ್ಲ ಖಾಲಿ ಆಗುತ್ತೆ ಅಲ್ಲ, ಫೋನೆಲ್ಲ ನೋಡಬಾರ್ದು. ಆ ಕಡೆ ಹೋಗ್ಬೇಡ ನೀನು. ಅಲ್ಲಿ ಚಾಪೆ ಫೋಲ್ಡ್ ಮಾಡಿ ಇಟ್ಬಿಡು ಒಳಗಡೆ. ಇನ್ನು ನಾಳೆ ಇವೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ, ನೋಡೋಣ. ಅದು ಕ್ಲೀನ್ ಮಾಡಿಬಿಡೋಣ ಕಂಪ್ಲೀಟಾಗಿ. ಫುಲ್ ಏನೇನು ಬೇಕು ಎಲ್ಲ ಇಟ್ಕೊಂಡು ಬಿಸಾಕ್ಬಿಡೋಣ. ನಾವು ಮನೆ ಕಟ್ಟೋ ಟೈಮಲ್ಲಿ ಸಂಜೆ ಎಲ್ಲ ಕೆಲಸದವರೆಲ್ಲ ಹೊಟ್ಟೋಗ್ತಿದ್ರಲ್ಲ, ಅವಾಗ ಬಂದ್ಬಿಟ್ಟು ನಾನು ಅಲ್ಲಿ ಕುತ್ಕೊಂಡಿರ್ತಿದ್ದೆ. ಇಲ್ಲಾಂದರೆ ಅಲ್ತಿದ್ದೀವಲ್ಲ ಅಲ್ಲಿ ಕುತ್ಕೊಂಡು ಆ ಸೈಡು ಸಂಜೆ ಹೊತ್ತು ಫುಲ್ ಲೈಟೆಲ್ಲ ಆನ್ ಆದಾಗ ಅಲ್ವಾ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಕುತ್ಕೊಂಡು ನೋಡಿವೆ ಅವಾಗ. ಇವಾಗ ಮೇಲ್ಗಡೆ ಬರೋದಕ್ಕೆ ಟೈಮ್ ಇಲ್ಲ ಕಣಪ್ಪ, ಅಷ್ಟು ಬ್ಯುಸಿ. ಬರೀ ಕೆಲಸ ಬರೀ ಕೆಲಸದಲ್ಲೇ ಆಗೋಗುತ್ತೆ. ಮೇಲ್ಗಡೆ ಬರೋದಿನಲ್ಲಿಂದ ನಿಧಾನ ಕಣೋ, ನೋಡಲ್ ಪಾಪು. ಸರಿ ಕೂರಿಸ್ಕೊಳ್ಳೋ, ನೀನು ಸ್ಲೋಲಿ ಆಟಾಡಬೇಕು. ನೀನು ಹಂಗೆಲ್ಲ ರಫಾಗಿ ಆಟಾಡಿದ್ರೆ ಅವಳಿಗೆ ಭಯ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಟೈಮ್ ಅವಳು ನಿನ್ನ ಹತ್ರನೇ ಬರಲ್ಲ. ಕಾಲೆತ್ ಮೇಲೆ ಕಿಕ್ಸು. ಸುಮ್ಮನೆ ಹಿಂದೆ ಮುಂದೆ ಮಾಡು ಸಾಕು. ನೀನೇನು ಓಡಾಡಿಸ್ಬೇಡ ಅವಳನ್ನ. ಏನು ನೀನು ಓಡಾಡಬೇಕಾ? ನೀನೇನು ಭಾರಿ ಇದೆಯಾ ಸಿರಿ ನೀನು? ಸಿರಿ ಓಡಾಡಬೇಕಾ? ಅಣ್ಣ ಜೊತೆ ಬಾಯಿ ಹೋಗ್ತಿದ್ಯಾ ನೀನು? ಬಾಯ್. ಪೇಂಟ್ ಮಾಡಿರೋದು ನೋಡಪ್ಪ. ಯಾಕೆ ನೋಡು, ಬರೀ ಕ್ಯಾಪ್ ಅಲ್ಲಿ ಇದ್ದಿದ್ದು ಅಷ್ಟು. ಈಗ ಸ್ಟಾರ್ಟ್ ಮಾಡ್ತಾರೆ. ಬೇಗ ಕೆಲಸ ಎಷ್ಟೊತ್ತಿಗೆ ಮುಗಿಯುತ್ತೆ? ಫಸ್ಟ್ ಕೂಲಿ ಹೇಳಿ. ಕೂಲಿನಾ? ಕೆಲಸ ಕೊಟ್ಟಿರೋದೇ ಜಾಸ್ತಿ, ಕೂಲಿ ಬೇರೆ ಕೊಡ್ತಾರೆ ನಿಮಗೆ. ಹಾಂ ಜಾಸ್ತಿ ಇನ್ನೇನು ಮತ್ತೆ?
ನಿಮ್ಮನೆ ಕೆಲಸ ನೀವು ಮಾಡ್ತಾ ಇರೋದು, ಕೂಲಿ ಬೇರೆ ಬೇಕಾ? ಕೆಲಸ ಎಷ್ಟು ಮುಗಿಯುತ್ತೆ ಹೇಳ್ರಿ ಬೇಗ. ಇವಾಗ ಒಂದು ಕೋಟ್ ಮಾಡಿಬಿಟ್ಟು ನಾಳೆ ಒಂದು ಕೋಟ್ ಮಾಡಿರಿ ಪೇಂಟು. ನಾಳೆ ಬೇಡ ಬೇಡ, ಡ್ರೈ ಆಗಬೇಕಾ ಚೆನ್ನಾಗೆ. ಒಂದು ಕೋಟ್ ಡ್ರೈ ಆದಮೇಲೆ ಇನ್ನೊಂದು ಕೋಟ್ ಮಾಡಿದ್ರೆ ಚೆಂದ. ಸಾಕು ಕಣೋ, ಕೂರ್ಸೋ ಅಲ್ಲಿ. ಅಪ್ಪೋ ಕೂರ್ಸೋ ಅಲ್ಲಿ, ಸಾಕು. ದೇವಸ್ಥಾನದಿಂದ ಮನೆಗೆ ಬಂದಾಗ ಟೈಮ್ 4:15 ಆಗಿತ್ತು. ಆಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಜೀವನ್ ಬಂದು ಪೇಂಟ್ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಪೇಂಟಿಂಗ್ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗಲೇ 7:15 ಆಗಿತ್ತು. ತುಂಬ ಜಾಸ್ತಿ ಟೈಮ್ ತೊಗೊಂತು. ಅದು ಒಂದು ಬಂದುಬಿಟ್ಟು ಪೇಂಟ್ ಬ್ರಷ್ ಸರಿಗಿರಲಿಲ್ಲ. ಅವ್ರು ಒಂದು ಸ್ವಲ್ಪ ಚಿಕ್ಕ ಬ್ರಷ್ ತೊಗೊಂಬಂದಿದ್ದಿದ್ರೆ ಬೇಗ ಆಗ್ತಿತ್ತು ಅಂತ ಹೇಳ್ತಿದ್ರು. ಗ್ರಿಲ್ಸ್ ಹತ್ರ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತು. ಜೊತೆಗೆ ಅವ್ರಿಗೂ ಕೂಡ ಅಷ್ಟೊಂದು ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡು ಮಾಡಿದ್ರು. ಆ್ಯಂಡ್ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಇನ್ನು ನಾನು ಆಮೇಲೆ ಅಪ್ಪು, ಸಿರಿ ಎಲ್ಲರೂ ಮೇಲೆ ಬಂದಿದ್ವಿ. ಅವರೊಬ್ಬರಿಗೆ ಬೇಜಾರಾಗುತ್ತೆ ಅಲ್ವಾ, ನಾವು ಕೂತ್ಕೊಂಡು ಹೀಗೆ ಮಾತಾಡೋಣ, ಆವಾಗ ಅವ್ರಿಗೂ ಕೂಡ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಮೇಲೆ ಬಂದು ಕಾರ್ಪೆಟ್ ಹಾಕ್ಕೊಂಡು ಕೂತು ಮಾತಾಡ್ತಾ ಇದ್ವಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಆಯಿತು, ಪೇಂಟಿಂಗ್ ಎಲ್ಲ ಮಾಡಿದ್ದು. ಇವಾಗ ಹೋಗ್ತಾ ಇದ್ದೀವಿ. ನಾಳೆ ಇನ್ನೊಂದು ಕೋಟ್ ಪೇಂಟಿಂಗ್ ಮಾಡ್ತಾರೆ ಜೀವನ್. ಫೈನಲಿ ಆಗಿದೆ. ನಾಳೆ ಇನ್ನೊಂದು ಕೋಟ್ ಮಾಡಬೇಕಾ? ಅದು ಹೊಡೆದಿರೋದು ಇನ್ನು ಚೂರು 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 ಏನದು ಪ್ಯಾಚಸ್ಸು. ಅದು ಸೆಕೆಂಡ್ ಕೋಟಲ್ಲಿ ಕವರ್ ಆಗೋದು. ಅಂದರೆ ನಾಳೆಗೂ ಇದೆ ಕೆಲಸ. ನಾಳೆ 1 ಅವರ್. ಈ ನನ್ನ ಮಕ್ಕಳು ನೋಡ್ರಪ್ಪ ಇಲ್ಲಿ ಹೆಂಗೆ ಆಡ್ತವ್ರೆ. ಓ ಸಾಕಾಯ್ತು ನನಗಂತೂ. ಬಿಟ್ಟು ಹೋಗ್ತವ್ರೆ ಇವರು ಅಂದ್ಬಿಟ್ಟು ಅಳ್ತಾವಳಲ್ಲಿ. ರೀ ಬನ್ನಿರಿ, ನಾನು ಟ್ಯಾಬು ಕ್ಯಾಮ್ರಾ ಎಲ್ಲ ಇಟ್ಕೊಂಬಿಟ್ಟಿದ್ದೀನಿ. ಪಾಪುನು ಎತ್ಕೋಬೇಕು ಅಂತಂದರೆ ಇವೆಲ್ಲ ಇಟ್ಬಿಟ್ಟು ಮತ್ತೆ ಮೇಲೆ ಬರಬೇಕು. ಜೀವನ್ಗೆ ಹೇಳಿದ್ರೆ ಅವರೇ ಕರ್ಕೊಂಬರ್ತಾರೆ. ಬೇಡ ಬೇಡ ಅಪ್ಪು, ಇದ್ದೇ ಬೇಡ ಅನ್ನೋದು ನೋಡಿ. ಈ ಥರ ಇರ್ತಿತ್ತು ಆವಾಗ. ಬಂದು ಕುತ್ಕೊಂಡು ನೋಡ್ತಾ ಇರ್ತಿದ್ದೆ. ಇವಾಗ ಮೇಲೆ ಬರೋಕ್ಕೆ ಟೈಮ್ ಇಲ್ಲ, ಅಪರೂಪಕ್ಕೆ ಬರ್ತೀವಿ ಒಂದೊಂದ್ಸತಿ. ಜೀವನ ಮೇಲ್ಗಡೆ ಯಾವಾಗಾದ್ರು ಬಂದಾಗ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಕೆಳಗಡೆ ಬರ್ತಾರೆ. ನಾನು ತುಂಬ ಕಡಿಮೆ ಬರೋದೇ ಇಲ್ಲ ಅಂತ ಹೇಳ್ಬೋದು. ಸರಿ ಇವಾಗ ಹೋಗೋಣ ಕೆಳಗಡೆ ಹೋಗ್ಬಿಟ್ಟು. ಇವಾಗ ಅಡುಗೆಗೆ ಏನಾದ್ರು ಮಾಡಬೇಕು. ಸೊ ಇವತ್ತು ಜೀವನ್ ರೆಡಿ ಮಾಡಿರೋದು ಸಂಡೇ ಸ್ಪೆಷಲ್ ಮೊಸರು ಬಜ್ಜಿ. ಫಸ್ಟಿಗೆ ಎಗ್ ಬಾಯ್ಲ್ ಮಾಡಿದ್ದಾರೆ. ಬಿರಿಯಾನಿ ಕೂಡ ರೆಡಿ ಇದೆ. ಅಪ್ಪು ನೀರು ತೊಗೊಂಬಂದ. ಎಲ್ಲ ರೆಡಿ ಇದೆ. ಈಗ ಊಟ ಮಾಡಬೇಕು. ಬ್ರಂಚ್, ಸಂಡೇ ಬ್ರಂಚ್. ಇವತ್ತು ಸಂಡೇ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. 12:30 ಆಗಿದೆ ಟೈಮು. ಇವತ್ತು ಸಂಡೇ ನಮ್ಮ ಮನೆಯಲ್ಲಿ ಬ್ರಂಚ್ ಅಂತ ಹೇಳ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್ ಎರಡೂ ಸೇರಿಸಿ ಬ್ರಂಚ್. ಇವಾಗ ಊಟ ಮಾಡುವ. ಚಿಕನ್ ಬಿರಿಯಾನಿ ಮಾಡಿದ್ದಾರೆ ಜೀವನ್ ಅವರು. ಅದಾದಮೇಲೆ ಮೊಸರು ಬಜ್ಜಿ ಕೂಡ ಮಾಡಿದ್ದಾರೆ. ಅಲ್ಲಿ ಕಬಾಬ್ ಕೂಡ ರೆಡಿ ಇದೆ. ಇವಾಗ ಊಟ ಮಾಡಬೇಕು. ಎಗ್ ಕೂಡ ಬಾಯ್ಲ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ? ಥ್ಯಾಂಕ್ ಯು. ಎಲ್ಲ ರೆಡಿ ಆದರೆ ಲೇಟ್ ಆಗೋಯ್ತು. ಪರವಾಗಿಲ್ಲ, ಇವಾಗ ತಿನ್ನೋಣ. ನಂಗೆ ಯಾರಾದರೂ ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ಕೊಟ್ಟರೆ ಏನೋ ಫುಲ್ ಖುಷಿ ತಿನ್ನೋಕ್ಕೆ. ನನಗೆ ಹೋಗ್ತಾ ಇರಬೇಕು ತಿಂತಾಯಿದ್ರೆ. ನಂಗೆ ಇಷ್ಟ ಬಿಸಿ ಬಿಸಿ ಊಟ ಮಾಡೋಕ್ಕೆ. ನನಗೆ ಅನ್ನ ಆರಿಸ್ಕೊಂಡು ತಿನ್ನೋದು, ಲೇಟಾಗಿ 1 ಅವರ್ ತಿನ್ನೋದು, ಇವೆಲ್ಲ ನಂಗೆ ಇಷ್ಟ ಆಗಲ್ಲ. ಬೇಗ ಬೇಗ ಊಟ ಮಾಡಿಬಿಡ್ಬೇಕು. ಗಮ ಅಂತ ಇದೆ ಬಿರಿಯಾನಿ ಮಾತ್ರ. ಏನಿಲ್ಲ, ಕರೆಕ್ಟ್ ಆಯ್ತು. ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬಿಸಿ ಬಿಸಿ ಬಿರಿಯಾನಿ, ಕಬಾಬ್, ಮೊಸರು ಬಜ್ಜಿ, ಮೊಟ್ಟೆ, ನಿಂಬೆಹಣ್ಣು. ಥ್ಯಾಂಕ್ ಯು. ಇನ್ನು ಸಿರಿದು 7 ಮಂತ್ ಬರ್ತಡೇ ಬಂದು ಸ್ಯಾಟರ್ಡೇ ಇತ್ತು. ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ವ, ಹಾಗಾಗಿ ಹೊರಗಡೆಯಿಂದ ಏನೂ ತಿನ್ನೋಂಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ತಿಂದಿರಲಿಲ್ಲ.
ಸಂಡೇ ಮಾಡೋಣ ಬಿಡು, ಒಂದಿನ ಅಲ್ವಾ ಪೋಸ್ಟ್ಪೋನ್ ಮಾಡಿದ್ರೆ ಆಯಿತು, ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂದ್ಬಿಟ್ಟು ಸಂಡೇ ಮಾಡ್ತಾಯಿದ್ದೀವಿ. ಸೊ ಸಂಡೇ ಸಂಜೆ ಹಾಗೆ ಚಿಂಟುಗೆ ಹೇಳಿದ್ದೆ ಕೇಕ್ ತೊಗೊಂಬರೋದಕ್ಕೆ. ಅವನು ಹೋಗಿ ಕೇಕ್ ತೊಗೊಂಬಂದ. ಟೈಮ್ ಆಗಲೇ ನೋಡ್ಬೋದು 9 ಗಂಟೆ. ಇವಾಗ ನಮ್ಮಮ್ಮ ಹಾಗೆ ನಮ್ಮಪ್ಪ ಆಮೇಲೆ ಚಿಂಟು 3 ಜನ ಕೂಡ ಬಂದರು. ಎಲ್ಲರೂ ಸೇರಿ ಇವಾಗ ಸಿರಿಗೆ 7th ಮಂತ್ ಬರ್ತ್ಡೇನ ಮಾಡ್ತಾಯಿದ್ದೀವಿ. ಕೆಳಗಡೆಯಿಂದ ಮೇಲ್ಗಡೆ ಫೋಕಸ್ ಮಾಡಿ. ಬಾರ ಮಗನೆ, ಬಾರ ಬಂಗಾರಿ. ಅಮ್ಮ ಪುಟ್ಟಿ ಯಾಕೆ ಬಂಗಾರಿ ಹಾಕೊಳ್ಳೋದು? ರಾಣಿ ಪುಟ್ಟಿ ನೆನ್ನೆ ನನ್ನ ಹತ್ರನೇ ಇದ್ದೆ. ಕೂತ್ಕೋ. ನೆನ್ನೆ ನನ್ನ ಹತ್ರನೇ ಇದ್ದಲ್ಲ ಬಂಗಾರಿ. ನೀನು ನನ್ನ ಹತ್ರ ಬರ್ತೀಯಾ? ಪುಟಾಣಿ ಹುಡುಗಿ ಅಮ್ಮ ಪುಟ್ಟಿ ಬಾ. ಅಯ್ಯೋ ಎತ್ತು ಎತ್ತು ಸಿರಿ ಎತ್ರಿ ಎತ್ರಿ. ಯಾರದು ಯಾರದು? ಬಂಗಾರಿ ಬೆಡಿಗಿ ಬಂಗಾರಿ ಹುಡುಗಿ ಶೃಂಗಾರಿ ಹುಡುಗಿ. ಯಾಕಮ್ಮ ಹಳದಿನ ಯಾಕಮ್ಮ ಗಬಿ 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 ಪುಟಾಣಿ ಪುಟ್ಟಿ ಹುಡು. 7 months baby. ಕೆಳದು ಸ್ವೆಟ್ ಶರ್ಟ್ ಅಂತೆ. ಒನ್ ಪೀಸ್ ಡ್ರೆಸ್ ಇದು ಇದು ಕೆಳಗಡೆ ಒಂದು ಬೆಲ್ಟ್ ಏನಾದ್ರು ಕೊಟ್ಟಿದ್ರೆ ಚೆನ್ನಾಗಿರೋದು, ಫ್ರಾಕ್ ತರ ಆಗಿರೋದು ಅಲ್ವಾ? ಬೆಲ್ಟಿಗೆ ಲೂಪ್ ತರ ಬಂದಿದೆ. ಎಣ್ಣೆ ಗುಳ್ಳೆ ಆಗಿದೆ. ಸೊ ಹಾಯ್ ಫ್ರೆಂಡ್ಸ್, ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಸಿರಿ ಬರ್ತಡೇಗೆ ಕೇಕ್ ತೊಗೊಂಬಂದು ಕಟ್ ಮಾಡಿಸ್ತಾ ಇದ್ದೀವಿ. ನೆನ್ನೆ ಆ್ಯಕ್ಚುಲಾಗಿ ಬರ್ತಡೇ ಇದ್ದಿದ್ದು. ನೆನ್ನೆ ಕಟ್ ಮಾಡ್ಸೋಕ್ಕಾಗಿರಲಿಲ್ಲ. ಏನಕ್ಕೆ ಅಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ. ಸೊ ಅಲ್ಲಿ ಹೋಗ್ಬಿಟ್ಟು ಬಂದಾಗ ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಏನೂ ತಿನ್ನೋಂಗಿಲ್ಲ. ಇನ್ನು ಕೇಕ್ ಅಂದರೆ ಎಗ್ ಹಾಕೇ ಇರ್ತಾರೆ. ಸೊ ಯಾಕೆ ಸುಮ್ಮನೆ ಚಾನ್ಸ್ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ನಾವು ನೆನ್ನೆ ಕೇಕ್ ಕಟ್ ಮಾಡಿಸಿರಲಿಲ್ಲ. ಇವತ್ತು ಸಿರಿಗೆ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡೋಣ ಅಂತ. 7 ಮಂತ್ ಬರ್ತಡೇ. ಎಷ್ಟು ಬೇಗ ನನ್ನ ಮಗಳಿಗೆ 7 ಮಂತ್ ಆಗೋಯ್ತು ನೋಡಿ. ಪ್ರತಿ ತಿಂಗಳು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಅದೊಂಥರ ಖುಷಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಚಿಂಟು ಹೋಗ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ದಾನೆ. ಪಪ್ಪ ಮಮ್ಮಿ ಎಲ್ಲರೂ ಬಂದಿದ್ದಾರೆ. ಇವಾಗ ಕೇಕ್ ಕಟ್ ಮಾಡುವ. ಜೀವನ್ ರೆಡಿ ಆಗೋಕ್ಕೆ ಅಂತ ಹೋದರು. ಅವ್ರು ಬಂದಮೇಲೆ ಕೇಕ್ ಕಟ್ ಮಾಡೋದು ಅಷ್ಟೆ. ಯಾವತ್ತೂ ಈ ಥರ ಆಗಿರಲಿಲ್ಲ, ಡೇ ಪೋಸ್ಟ್ಪೋನ್ ಮಾಡಿರಲಿಲ್ಲ. ಅಂದರೆ ಅವತ್ತಿನ ದಿನ ಯಾವತ್ತು ಬರ್ತಡೇ ಇರ್ತಿತ್ತು ಅವತ್ತೇ ಬರ್ತಡೇ ಮಾಡಿಬಿಡ್ತಾ ಇದ್ವಿ. ಬಟ್ ಇದೇ ಸಲ ಫಸ್ಟ್ ಟೈಮ್ ಪೋಸ್ಟ್ಪೋನ್ ಆಗಿರೋದು. ಇನ್ನು ನೆಕ್ಸ್ಟ್ ಟೈಮ್ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಈ ಸಲ ಅಂತೂ ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀವಿ ಅಷ್ಟೇ. ನೀನು ಯಾಕಳ ನೀನು ನೀನು ಆಯ್ತಾಳ ಕೇಕ ನಿನಗೆ ಹಾಂ ನಿನಗೆ ಲಕ್ಕಿ 3 ತಿಂಗಳು ಕಟ್ ಮಾಡ್ಸಿದ್ದೀವಿ ಅಷ್ಟೇ. ಲಕ್ಕಿ ಅವಳ ಮನೆ ಹೇಳಿ ಇವಾಗ ಕೇಕ್ನ ತಗೊಬಂದ್ರಂತೆ. ಏನೋ ಬೋರ್ಡ್ ಇಟ್ಬಿಟ್ಟವ್ರೆ. ಹ್ಯಾಪಿ ಬರ್ತ್ಡೇ ಅಂತ.
ಸೊ ಪ್ರತಿ ಸಲ ನೋಡಿಬಿಟ್ಟು ರೆಕಾರ್ಡ್ ಮಾಡ್ಕೊತಾ ಇದ್ದೆ ಕೇಕ್ ಕಟ್ ಮಾಡೋವಾಗ. ಬಟ್ ಈ ಸಲ ಏನಾಯಿತು ಅಂತ ಅಂದರೆ ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಆನೇ ಮಾಡಿಲ್ಲ, ಮಾತಾಡಿಕೊಂಡು ಹಾಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ನೋಡಿದ್ರೆ ರೆಕಾರ್ಡೇ ಆಗಿರಲಿಲ್ಲ. ಇವಾಗ ಸಿರಿಗೆ ಕೇಕ್ ಕಟ್ ಮಾಡಿ ಒಂಚೂರು ತಿನ್ನಿಸಿದ್ವಿ. ಅವಳು ಚೆನ್ನಾಗಿ ತಿನ್ನೋಕ್ಕೆ ಅಂತ ಮುಂದಕ್ಕೆ ಬರ್ತಾಯಿದ್ಲು. ತುಂಬ ಖುಷಿ ಆಯಿತು. ಅಷ್ಟೆಲ್ಲ ಬೇಡ ಒಂದು ಸ್ವಲ್ಪನೇ ಕೊಡೋಣ ಸಾಕು ಅಂತ ಅಂದ್ಬಿಟ್ಟು ಸುಮ್ಮನೆ ಜಸ್ಟ್ ಅದನ್ನು ಅವಳು ತಿಂತಾಳೋ ಇಲ್ವೋ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದಿದ್ದು. ಬಟ್ ಈ ಸಲ ಅಲ್ವಾ ಅವಳು ತುಂಬ ಇಷ್ಟಪಟ್ಟು ಅಂತ ಮಾಡಿಕೊಂಡು ಬರೋಳು. ಸೊ ಅದೊಂಥರ ತುಂಬ ಖುಷಿ ಆಯಿತು. ಆ್ಯಂಡ್ ಒಂದು ಚಿಕ್ಕ ಪೀಸ್ ಕೂಡ ಕೊಟ್ವಿ ಅವಳಿಗೆ, ತುಂಬ ಇಷ್ಟಪಟ್ಟೆ ತಿಂದಳು ಅವಳು. ಇನ್ನು ಪಾಪು ಬಗ್ಗೆ ಹೇಳಬೇಕು ಅಂತ ಅಂದರೆ ಫಸ್ಟ್ ಮಂತಿಂದ ಟಿಲ್ ಇವಾಗ 7th ಮಂತ್ ಬರ್ತಡೇ ತನಕನೂ ಅವಳು ಪ್ರತಿ ಒಂದೊಂದು ತಿಂಗಳು ಅವಳು ಬೆಳವಣಿಗೆ ಎಲ್ಲ ನೋಡೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಅವಳು ಒಂದೊಂದು ತಿಂಗಳಿಗೂ ಏನು ಮೈಲ್ಸ್ಟೋನ್ ಕಂಪ್ಲೀಟ್ ಮಾಡಬೇಕು ಅಲ್ವಾ, ಅದೆಲ್ಲ ನನಗೆ ನಿಜವಾಗ್ಲೂ ಇವತ್ತಿಗೂ ಅಷ್ಟೇ ತುಂಬ ಖುಷಿ ಆಗುತ್ತೆ. 3rd ಮಂತಿಂದ 4th ಮಂತಿಂದ 5th ಮಂತಿಂದ ಪ್ರತಿ ಒಂದೊಂದು ಇದರಲ್ಲೂ ಕೂಡ ಅವಳು ಅಬ್ಸರ್ವ್ ಮಾಡೋದಾಗಿರ್ಬೋದು, ನೋಡೋದಾಗಿರ್ಬೋದು, ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಈ ಫಸ್ಟ್ ಮಂತು 2nd ಮಂತಲ್ಲೆಲ್ಲ ಸುಮ್ಮನೆ ಹಾಲು ಕುಡಿಯೋಳು ಮಲ್ಕೊಳ್ಳೋಳು. ಬಟ್ ಅದೇ ಒಂದು 3rd ಮಂತಿಗೆ ಬಂದಾಗ ಅಲ್ವಾ ಆವಾಗ ಒಂಥರ ಚೇಂಜಸ್ಸು, ಏನೋ ಒಂಥರ ಖುಷಿ ಆಗೋದು. ಅವಳು ಆಟ ಆಡೋದನ್ನೆಲ್ಲ ನೋಡೋದಕ್ಕೆ, ಆಮೇಲೆ ಅಂತೆಲ್ಲ ಸೌಂಡ್ ಮಾಡ್ತಾಳಲ್ಲ ಅದೆಲ್ಲ ಕೇಳೋದಕ್ಕೆ ತುಂಬ ಖುಷಿ. ಅದರಲ್ಲೂ ಇವಾಗಂತೂ ಮನೆ ತುಂಬ ಅಂಬೆಗಾಲು ಹಾಕ್ಕೊಂಡು ಓಡಾಡ್ತಾಳೆ. ಎಲ್ಲಿದ್ದಾಳೆ ಸಿರಿ ಅಂತ ನಾನು ಹುಡುಕೊಂಡು ಓಡಾಡಬೇಕು ಮನೆಯಲ್ಲಿ. ಒಂದ್ಸಲಿ ಏನು ಮಾಡಿದ್ಲು ಅಂತ ಅಂದರೆ ನಮ್ದು ಇಲ್ಲಿ ಸ್ಟೆಪ್ಸ್ ಕೆಳಗೆ ಏನು ಬುದ್ಧ ಇಟ್ಟಿದ್ದೀವಿ ಅಲ್ವಾ, ಅಂಬೆಗಾಲು ಹಾಕ್ಕೊಂಡು ಆ ಬುದ್ಧನ ಕ್ರಾಸ್ ಮಾಡಿ ಬುದ್ಧನ ಪಕ್ಕ ಹೋಗಿ ಕೂತ್ಕೊಂಡಿದ್ಲು ಅವಳು. ಸೊ ಅದೊಂಥರ ನನಗೆ ತುಂಬ ಕ್ಯೂಟ್ ಅಂತ ಅನಿಸಿತ್ತು. ಅದೇ ಲಾಸ್ಟ್ ಅಲ್ಲಿ ಒಂದು ನಾವೇನು ವಾಕ್ ಪ್ಯಾಡ್ ಇಟ್ಟಿದ್ವಿ ಅಲ್ಲ ಅದನ್ನು ತೊಗೊಂಡು ಮೇಲ್ಗಡೆ ಶಿಫ್ಟ್ ಮಾಡಿಬಿಟ್ಟೆ. ಯಾಕಂದರೆ ಸುಮ್ಮನೆ ಯಾಕೆ ಮಗು ಇವಾಗ ಮನೆ ತುಂಬ ಓಡಾಡುತ್ತೆ, ಆಮೇಲೆ ಏನಾರ ಪ್ರಾಬ್ಲಮ್ ಆದರೆ ಮತ್ತೇನಾದರೂ ಬಿದ್ದರೆ ಅಥವಾ ಏನಾದ್ರು ಕೈಯೋ ಕಾಲೋ ಏನೋ ಸಿಗಾಕ್ಸ್ಕೊಂಡ್ರೆ ಅವಳು ಯಾಕೆ ಇವೆಲ್ಲ ಬೇಡ, ಅದನ್ನ ಮೇಲ್ಗಡೆ ಇಟ್ಬಿಡೋಣ ಅಂತ ಮೇಲ್ಗಡೆ ಇಟ್ಟಿದ್ದಾಯಿತು. ಮನೆ ತುಂಬ ಏನು ಗಿಡ ಇಟ್ಟಿದ್ದೆ ಒಂದೊಂದೇ ನನ್ನ ಮಗಳಿಗೋಸ್ಕರ ಎಲ್ಲ ಹೊರಗಡೆ ಇಡ್ತಾ ಬಂದಿದ್ದೀನಿ. ಆ್ಯಂಡ್ ಏನೋ ಒಂಥರ ಖುಷಿ, ಮನೆ ತುಂಬ ಮಗು ಓಡಾಡುತ್ತೆ, ಆಮೇಲೆ ಅವಳನ್ನ ನಾವೆಲ್ಲದರಲ್ಲೂ ನೋಡ್ಕೋಬೇಕು ಅಂತೆಲ್ಲ. ಆ್ಯಂಡ್ ಸುಮಾರು ಜನ ತುಂಬ ಕ್ಯೂಟ್ ಇದ್ದಾಳೆ, ತುಂಬ ಚೂಟಿ ಇದ್ದಾಳೆ ಅಂತೆಲ್ಲ ಹೇಳಿದಾಗ ತುಂಬ ಖುಷಿ ಅನಿಸುತ್ತೆ. ಅಂದರೆ ಯಾರಾದರೂ ಆಗಿರ್ಬೋದಲ್ವ, ಮಕ್ಕಳನ್ನ ಹೊಗಳ್ತಾ ಇದ್ದಾರೆ ಅಂತ ಅಂದಾಗ ಅದರಲ್ಲಿ ಫಸ್ಟ್ ಖುಷಿ ಪಡೋದೇ ಅಮ್ಮ ಅಂತ ಹೇಳ್ಬೋದು. ನನಗಂತೂ ನನ್ನ ಮಗಳಿಗೆ ಯಾರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೂ ಕೂಡ ತುಂಬ ಖುಷಿ ಆಗುತ್ತೆ. ತುಂಬ ಕ್ಯೂಟಾಗಿದ್ದಾಳೆ, ಚೂಟಿ ಇದ್ದಾಳೆ ಅಂತೆಲ್ಲ ಹೇಳಿದಾಗ. ಸೊ ಏನೋ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಎಷ್ಟೋ ವಿಡಿಯೋಸ್ನ ನಾನು ಸಿರಿದು ಶೇರೇ ಮಾಡ್ಕೊಂಡಿಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಯಾಕೆ ಅಂದರೆ ಇವಾಗ ಏನೋ ನಾನು ಶೇರ್ ಮಾಡ್ಕೊತೀನಿ, ಕೆಲವ್ರು ಹೇಳ್ತಾರೆ ದೃಷ್ಟಿ ಆಗುತ್ತೆ ಅಕ್ಕ ಇವೆಲ್ಲ ಹಾಕಬೇಡಿ ಸುಮ್ಮನೆ ಯಾಕೆ ಅಂತ. ಸೊ ಆ ಟೈಮಲ್ಲಿ ಅಲ್ವಾ ಹೌದೇನೋ ದೃಷ್ಟಿ ಆಗುತ್ತೇನೋ, ಆಮೇಲೆ ಯಾಕೆ ಸುಮ್ಮನೆ ಬೇಡ ಬಿಡು ಅಂತ ಅಂದ್ಬಿಟ್ಟು ನಾನು ಎಷ್ಟೋ ವಿಡಿಯೋಸ್ನ ಶೇರೇ ಮಾಡ್ಕೊಂಡಿಲ್ಲ. ಸೊ ಪ್ರತಿ ಒಂದೊಂದು ಸಲಿನೂ ಅಂದ್ಕೊಳ್ತಿರ್ತೀನಿ ಅವಳದೆಲ್ಲ ಏನಿರುತ್ತೆ ಮೆಮೊರೀಸ್ ಎಲ್ಲನೂ ನಾನು ಇವಾಗ ರೆಕಾರ್ಡ್ ಮಾಡ್ಕೊತೀನಿ, ಶೂಟ್ ಮಾಡ್ಕೊಳ್ತೀನಿ ಅಂತ. ಅದೊಂದೇನೋ ನಂಗೆ ಖುಷಿ ಇದೆ. ಆ್ಯಂಡ್ ಯಾವಾಗಾದರೂ ಎಲ್ಲ ವಿಡಿಯೋಸ್ನ ಮರ್ಜ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆವಾಗ ನೀವು ಕೂಡ ತುಂಬ ಖುಷಿ ಪಡ್ತೀರಾ. ಇವಾಗಂತೂ ಪಾಪು ಏನು ಮಾಡ್ತಾಳೋ ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಇವಾಗ ಸೋಫಾ ಹತ್ರ ಇಟ್ಕೊಂಡು ನಿಂತ್ಕೊಳ್ಳೋದಾಗಿರ್ಬೋದು, ಸೋಫಾ ಇಟ್ಕೊಂಡು ಪಕ್ಕ ವಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಸೊ ಏನೋ ಎಲ್ಲನೂ ಕೂಡ ಒಂಥರ ತುಂಬ ಚೆನ್ನಾಗಿದೆ. ಇವಾಗಲೇ ನೋಡ್ಬೋದು ಕೇಕ್ ಬೇಕು ಅಂತ ಅಂದ್ಬಿಟ್ಟು ಹೆಂಗೆ ಅಳ್ತಿದ್ದಾಳೆ ಅಂತ. ಸೊ ಈ ಥರ ಎಲ್ಲ ಅವಳು ಏನಾದರೂ ಮಾಡಿದಾಗ ಎಲ್ಲ ತುಂಬ ಖುಷಿ ಆಗುತ್ತೆ ಅದನ್ನು ನೋಡೋದಕ್ಕೆ. ಅವಳು ನೋಡಿ ಫಸ್ಟೆಲ್ಲ ಗೊತ್ತಾಗ್ತಾ ಇರಲಿಲ್ಲ, ಇವಾಗ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಅವಳಿಗೆ. ನಾವೇನಾದ್ರು ತಿಂತಾ ಇರುವಾಗ ನಮ್ಮನ್ನು ನೋಡೋದಾಗಿರ್ಬೋದು, ಆಮೇಲೆ ಅದನ್ನು ಇಷ್ಟಪಡೋದಾಗಿರ್ಬೋದು. ಕೆಲವೊಂದು ಟೈಮ್ ನಾವೇನಾದರೂ ಇವಾಗ ಅನ್ನ ಊಟ ಎಲ್ಲ ಮಾಡ್ತಾಯಿದ್ರೆ ಒಂದೊಂದು ಅಗಲ ಏನಾದರೂ ಬಾಯಿಗಿಟ್ರೆ ಅದನ್ನು ಎಷ್ಟು ಖುಷಿಪಟ್ಟು ತಿಂತಿರ್ತಾಳೆ ಗೊತ್ತಾ. ಒಂಥರ ಖುಷಿ ಆಗುತ್ತೆ ನಮಗೂ ಕೂಡ. ಎಷ್ಟು ಚಿಕ್ಕವಳಿದ್ಲು, ಎಷ್ಟು ಬೇಗ ಬೆಳೀತಾ ಇದ್ದಾಳೆ ಅನ್ನೋದೊಂದು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಿರ್ತಾರೆ ಹೆಣ್ಮಕ್ಳು ಬೆಳೆಯೋದೇ ಗೊತ್ತಾಗೋದಿಲ್ಲ, ಎಷ್ಟು ಬೇಗ ಬೆಳೆದು ಬಿಡ್ತಾರೆ. ನಿನಗೆ ಅನಿಸುತ್ತೆ ಅಯ್ಯೋ ಇಷ್ಟು ಬೇಗ ಟೈಮ್ ಪಾಸ್ ಆಗೋಯ್ತಾ, ಇಷ್ಟು ಬೇಗ ಕಾಲ ಕಳೆದೋಯ್ತಾ ಮಗಳ ಜೊತೆಗೆ ಅಂತ ನಿನಗೆ ಅನಿಸುತ್ತೆ ಅಂತ. ಸೊ ನಿಜವಾಗ್ಲೂ ಆ ಥರ ಅನಿಸುತ್ತೋ ಏನೋ ಗೊತ್ತಿಲ್ಲ, ಬಟ್ ನಾನು ನಿಜವಾಗ್ಲೂ ಪ್ರತಿ ಒಂದೊಂದು ಮೂಮೆಂಟ್ ಕೂಡ ಅವಳ ಜೊತೆ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ, ತುಂಬ ಖುಷಿ ಪಡ್ತಾಯಿದ್ದೀನಿ. ಎಲ್ಲ ರೆಕಾರ್ಡ್ ಮಾಡಿಕೊಂಡು ಸೇವ್ ಮಾಡ್ಕೋತಾ ಇದ್ದೀನಿ. ಫ್ಯೂಚರಲ್ಲಿ ಅವಳೇ ಎಲ್ಲ ನೋಡಬೇಕು ಅಂದಾಗ ತುಂಬ ಖುಷಿ ಆಗುತ್ತೆ. ಸೊ ಏನೋ ಅವಳಂದ್ರೇ ನಮಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ. ಕೇಕ್ ಬೇಕು ಅಂತ ಅಳ್ತಾವಳು ಇವಾಗ ಅವಳು. ನೋಡು ಕ್ಯಾಮ್ರಾದಲ್ಲಿ ಹೇಳ್ಬಿಡ್ತೀನಿ.
ಸಿನಿಮಾಗೆ ಸಾಕು ಒಂದು ವರ್ಷ ಆದ್ಮೇಲೆ ಒಂದು ಫುಲ್ ಕೇಕ್ ಕೊಡ್ತೀವಿ ಸುಮ್ಮನೆ ತಿನ್ನು ಒಬ್ಬಳೆ ತಿನ್ನುವಂತ ಮಾಡಕ್ಕೆ ಇನ್ನೊಂದ್ ದಿವಸ ಆದ್ರೆ ನೀನು ಹಿಂಗೆ ನೋಡ್ತಾ ಇರೋದನ್ನ ಅಂತ ಹೋಗ್ಬಿಡ್ತೀವಿ ಇವಳಿಗೂ ಫ್ಯಾನ್ ಕೇಕ್ ಮಾಡ್ಬಿಡೋಣ. ಇವಳಿಗೆ ಏನು ಮಾಡೋಣ ಗೊತ್ತಾ ಸೊ ಇಲ್ಲಿ ಕೇಕ್ ಬೇಕು ಅಂತ ಅಂದ್ಬಿಟ್ಟು ಅಳ್ತಾ ಇರೋದು ನನ್ನ ಮಗಳು. ಆಮೇಲೆ ಸಮಾಧಾನ ಮಾಡಿದ್ದಾಯಿತು. ಇನ್ನು ನಮ್ಮಪ್ಪ ನಮ್ಮಮ್ಮ ಚಿಂಟು ಎಲ್ಲರೂ ಕೂಡ ಹೊರಟರು ಮನೆಗೆ. ಆಮೇಲೆ ನಾವು ಕೂಡ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಈ ಸತಿ ಅದೊಂದು ನಾನು ಕ್ಯಾಮ್ರಾ ಆನ್ ಆಗಿದೆ ಅಂತ ಅಂದ್ಕೊಂಡು ಅದು ಆನ್ ಆಗಿರಲಿಲ್ಲ. ಆಮೇಲೆ ಅದೊಂದು ಕೇಕ್ ಕಟ್ ಮಾಡಿರೋದು ವಿಡಿಯೋ ಅದೊಂದು ಆಗಲಿಲ್ಲ. ಅದೊಂದು ಬೇಜಾರಾಯಿತು. ಅದು ಬಿಟ್ಟರೆ ಇನ್ನೇನಿಲ್ಲ. ಬರ್ತಡೇ ಎಲ್ಲ ತುಂಬ ಚೆನ್ನಾಗಾಯಿತು. ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.